ಚಿಪ್ಸ್ ತಿನ್ಕೊಂಡು ವಡೆ ತಿನ್ಕೊಂಡು ಒಂದು 10 ರೂಪಾಯಿದು ಡೈರಿ ಮಿಲ್ಕ್ ಚಾಕ್ಲೇಟು ಅಥವಾ ಒಂದು 2 ಪೀಸಸ್ ಮಾತ್ರ ಬಿಸ್ಕೆಟ್ ತಿಂದು ಫ್ಯಾಟ್ ಲಾಸ್ ಮಾಡ್ಬೋದು, ಮಸಲ್ ಬಿಲ್ಡಿಂಗು ಮಾಡ್ಬೋದು, ನಿಮ್ಮ ವೆಯ್ಟ್ನು ಮೇಂಟೈನ್ ಮಾಡ್ಕೊಬೋದು ಅಂತ ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ. ಬಟ್ ಇದು ಯಾರಿಗೆ ಅಪ್ಲಿಕಬಲ್ ಆಗುತ್ತೆ ಅಂತ ಅಂದರೆ, ಯಾರಿಗೆ ಮಕ್ಕಳು ಮೈಂಡ್ಸೆಟ್ ಇರಲ್ಲ ಅವ್ರಿಗೆ ಅಪ್ಲಿಕಬಲ್ ಆಗುತ್ತೆ. ಮಕ್ಕಳು ಥರ ಮೈಂಡ್ಸೆಟ್ ಇದ್ದರೆ ನಿಮಗೆ ಈ ಥರ ಇವ್ರುಗಳು ಹೆಂಗೆ ಅಂದರೆ, ನಾನು ಯೂಶಲಿ ಬಿಸ್ಕೆಟ್ ಆಗಲಿ ಚಿಪ್ಸ್ಗಳು ಮತ್ತು ಚಾಕ್ಲೇಟು ಹೋಲ್ಸೇಲಲ್ಲಿ ತಂದು ಸ್ಟ್ಯಾಕ್ ಮಾಡಿರ್ತೀನಿ. ಅವ್ರು ಬಂದಾಗ ಒಂದೆರಡು ಚಾಕ್ಲೇಟ್ ಕೊಟ್ಟರೆ ಸಮಾಧಾನ ಆಗಲ್ಲ. ಅವ್ರಿಗೆ ಎಷ್ಟು ಕೊಟ್ರು ತಿಂತಾ ಇರ್ತಾರೆ, ಚಿಪ್ಸ್ ಎಷ್ಟು ಕೊಟ್ರು ತಿಂತಾ ಇರ್ತಾರೆ. ನೀವು 1 ಚಿಪ್ಸ್ ಕೊಡಿ, 2 ಚಿಪ್ಸ್ ಕೊಡಿ, 3ನೇ ಚಿಪ್ಸ್ ಪ್ಯಾಕೆಟು ಕೊಡಿ, 4ನೇ ಚಿಪ್ಸ್ಗೆ ಕೇಳ್ಕೊಂಬರ್ತಾರೆ. ಅಂದರೆ ಅವ್ರಿಗೆ ಎಷ್ಟು ತಿನ್ನಬೇಕು, ಇದಿಷ್ಟು ಸಾಕು ಅನ್ನೋದು ಕಂಟ್ರೋಲ್ ಇಲ್ಲ. ನೆಕ್ಸ್ಟು ದಿನಕ್ಕೆ ಎತ್ತಿಡಬೇಕು ಅನ್ನೋದು ಕಂಟ್ರೋಲ್ ಇಲ್ಲ. ಈವನ್ ನನ್ನ ಫ್ರೆಂಡ್ಸು, ನಾನು ಮಾಮೂಲಿ ಮೊಟ್ಟೆ ಚಿಪ್ಸ್ ತಿಂತಿದ್ದೀನಲ್ಲ, ತಿಂದೆ, ಅವನು ನನ್ನ ಜೊತೆ ಫಾಲೋ ಮಾಡ್ತಾನಲ್ಲ, ಫಿಟ್ ಆಗಬೇಕು ಅಂತಿದ್ದ, 2 ಮೊಟ್ಟೆ ತಿಂದ, ಚಿಪ್ಸ್ ತಿಂದ, ಸಾಕು ಅಂದ್ಬಿಟ್ಟು ನಾನು ಎತ್ತಿಟ್ಟೆ. ಆಮೇಲೆ ಚಿಪ್ಸ್ ಇದ್ರೆ ಕೊಡು ಅಂತ ಅಂದ, ಖಾಲಿಯಾಗಿದೆ ಅಂತ ಅಂದೆ. ಅದಕ್ಕೆ ಆರ್ಡ್ರ್ ಮಾಡೋ, ಚಿಪ್ಸ್ ಆರ್ಡ್ರ್ ಮಾಡು, ಆಮೇಲೆ ಇನ್ನೊಂದು ಯಾವುದೋ ಚೆನ್ನಾನೋ ಮಕ್ನಾನೋ ಅದರೊಳಗೂ ಪ್ರೋಟೀನ್ ಇರುತ್ತೆ, ಅದನ್ನೆಲ್ಲ ಆರ್ಡ್ರ್ ಮಾಡು ಅಂತ ಅಂದ. ಅಷ್ಟೊಂದು ಫಿಟ್ನೆಸ್ ಟಿಪ್ಸ್ಗಳು ಕೇಳ್ತೀಯ ನೀನು, ಒಂದಾದರೂ ಒಂದಿನ ಆದರೂ ಫಾಲೋ ಮಾಡಿದ್ಯಾ? ಹಿಂಗೆ ಎದ್ವಾ ತಿಂತಾ ಇದ್ರೆ ಇನ್ನೆಲ್ಲಿ ಫಿಟ್ ಆಗ್ತೀಯಾ? ಸುಮ್ಮನೆ ನನ್ನ ಎನರ್ಜಿ ಯಾಕೆ ವೇಸ್ಟ್ ಮಾಡ್ತಾ ಇದೆಯಾ ನೀನು ಅಂತ ಬೈದೆ ಅವನಿಗೆ. ಅದಕ್ಕೆ ಅವನು ಹೇಳ್ದ, ನೀನು ತಿಂತೀಯಲ್ಲ ಮಗ ಚಿಪ್ಸ್ನ ಅಂತ ಅಂದ. ಬಟ್ ನಂದೇನಂದರೆ, ಆ ಮೊಟ್ಟೆ ವಾಕ್ಳಿಕೆ ಬರದೇ ಇರೋಂಗೆ ಎಷ್ಟು ಬೇಕೋ ಅಷ್ಟು ಚಿಪ್ಸ್ ಮಾತ್ರ ತಿಂತೀನಿ. ಅದಾದ ನಂತರ ನೀವು 10 ಪ್ಯಾಕೆಟು ಅಡುಗೆ ಮನೇಲಿ ಇಟ್ಟಿದ್ರು ನಾನು ಮುಟ್ಟಕ್ಕೆ ಹೋಗಲ್ಲ. ಬಿಸ್ಕೆಟ್ಟು ಅಷ್ಟೇ, ತೀರಾ ಹೊಟ್ಟೆ ಹಸಿತಾ ಇದೆ, ಆ ಟೈಮ್ಗೆ ತಿನ್ನಲಿಲ್ಲ ಅಂದರೆ ಏನಾದರೂ ಗ್ಯಾಸ್ಟ್ರಿಕ್ ಆಗೋಗುತ್ತೆ ಅನ್ನೋ ಟೈಮಲ್ಲಿ ಮಾತ್ರ ತಿಂತೀನಿ. ಇಲ್ಲದೆ ಇದ್ದರೆ ತಿಂಡಿ ಊಟ ಆದಮೇಲೆ ಒಂದೊಂದೇ ಬಿಸ್ಕೆಟ್ಟು ಕನ್ಸ್ಯೂಮ್ ಮಾಡ್ತೀನಿ, ಅದಾದಮೇಲೆ ತಿನ್ನಲ್ಲ. ಸೊ ಈ ರೀತಿ ಕಂಟ್ರೋಲೇ ಇಲ್ಲದೆ ಇರೋ ಮೈಂಡ್ಸೆಟ್ ಇದೆ ಅಂತ ಅಂದರೆ ಖಂಡಿತ ಈ ಒಂದು ಫುಡ್ಗಳನ್ನ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಸೆಲ್ಫ್ ಕಂಟ್ರೋಲ್ ಬರೋರ್ಗೂ ಸ್ಟಾಪ್ ಮಾಡಬೇಕು. ಈವನ್ ನನ್ನ ಕ್ಲೈಂಟ್ಸ್ಗೂ ಅಷ್ಟೇ, ಅವರು ಒಂದು 2-3 ವೀಕ್ಸು ಸ್ಟ್ರಿಕ್ಟಾಗಿ ಡಯಟ್ ಆದ ನಂತರ ಸ್ವೀಟ್ ಕ್ರೇವಿಂಗ್ಸ್ ಆಗಿದೆ ಅಂತಂದರೆ ಒಂದು 10 ರೂಪಾಯಿ ಡೈರಿ ಮಿಲ್ಕ್ ಸಜೆಸ್ಟ್ ಮಾಡ್ತೀನಿ. ಇಲ್ಲ ಒಂದು ತಿಂಗಳು 1.5 ತಿಂಗಳು ಸ್ಟ್ರಿಕ್ಟಾಗಿ ಫಾಲೋ ಮಾಡಿದರೆ ಒಂದು ಬಿಯರ್ ಹೊಡಿಬೋದು, ಫ್ರೆಂಡ್ಸ್ ಜೊತೆ ಎಲ್ಲೋ ಅಪರೂಪಕ್ಕೆ ಸಿಗ್ತಾ ಇದ್ದೀವಿ ಅಂತ ಅಂದರೆ. ಈ ರೀತಿ ಮ್ಯಾನೇಜ್ ಮಾಡ್ತೀನಿ ಅವ್ರಿಗೆ. ಇನಿಷಿಯಲ್ ವೀಕ್ಸನ್ನೇ ಕೊಟ್ಬಿಟ್ರೆ ಅವರು ಮತ್ತೆ ಹಳೆ ರೂಟೀನ್ಗೆ ಹೋಗ್ಬಿಡ್ತಾರೆ. ಈ ರೀತಿ ಮೈಂಡ್ ಸೆಟ್ ಇದ್ದರೆ ಈ ಫುಡ್ಸ್ನ ನಿಮ್ಮ ಇನ್ಕ್ಲೂಡ್ ಮಾಡೋಕ್ಕೆ ಹೋಗಬೇಡಿ. ಒಂದಷ್ಟು ಜನ ಕಮೆಂಟ್ಸ್ ಬರ್ಬೋದು, ನೀನು ಯಾವ ಥರ ಟ್ರೈನರು, ಚಿಪ್ಸು, ಬಿಸ್ಕೆಟು, ಚಾಕ್ಲೇಟ್ ಎಲ್ಲ ಸಜೆಸ್ಟ್ ಮಾಡ್ತೀಯ ಅಂತ. ನಾನು ಹೇಳ್ತಾ ಇರೋದು ಬ್ಯಾಲೆನ್ಸ್ ಬಗ್ಗೆ. 90% ಹೆಲ್ತಿ ಫುಡ್ಡು, 10% ಅನ್ಹೆಲ್ತಿ ಫುಡ್ಡು. ಬಟ್ ನೀವು ಕನ್ಸಿಡರ್ ಮಾಡ್ತಾ ಇರೋದು 90% ಅನ್ಹೆಲ್ತಿ ಫುಡ್ಡು, 10% ಹೆಲ್ತಿ ಫುಡ್ಡು. ಈ ಸ್ಟ್ರಾಟಜಿ ರಾಂಗು. ಲೈಫ್ನ ಎಂಜಾಯ್ ಮಾಡಬೇಕು. ಡಯಟು ಫಿಟ್ನೆಸ್ ಅಂದ್ಕೊಂಡು ನಿಮ್ಮ ಲೈಫ್ನೇ ಸ್ಯಾಕ್ರಿಫೈಸ್ ಮಾಡೋದಲ್ಲ. ಆರೋಗ್ಯ 100 ವರ್ಷ ಬದುಕ್ತೀನಿ ಅಂದ್ಬಿಟ್ಟು. ನಾನು ಅದೇ ಹೇಳ್ತೀನಿ, ಈ ರೀತಿ ಸನ್ಯಾಸಿ ಥರ 100 ವರ್ಷ ಬದುಕಿದ್ದು ಏನು ಪ್ರಯೋಜನ, ಎಂಜಾಯ್ ಮಾಡಲಿಲ್ಲ ಅಂತ.